ಹಾಯ್ ಫ್ರೆಂಡ್ಸ್, ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮಾಗಿತ್ತು. ಏನು ಮಾಡಿದ್ರು ಕಡಿಮೆ ಆಗ್ತಿಲ್ಲ. ಸೊ ಅದಕ್ಕೆ ನಾವು ಮನೆಯಲ್ಲೇ ಔಷಧಿ ಮಾಡಿ ಹಾಕ್ತೀವಿ. ನೋಡಿ, ಇದು ತುಪ್ತಿರೆ ಸೊಪ್ಪು ಅಂತೇಳಿ. ಇದು ಆಮೇಲೆ ತೊಂಟೆ ಸೊಪ್ಪು ಅಂತಲೂ ಕರೀತಾರೆ. ಇದು ಹಾಕೋದ್ರಿಂದ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ ಮತ್ತು ಕಫ ಇದ್ದರೆ ಹೋಗುತ್ತೆ. ಇದು ನಾಗದಳಿ ಸೊಪ್ಪು ಅಂತೇಳಿ. ಇದು ಎಷ್ಟೇ ಶೀತ ಇರಲಿ ಅಥವಾ ಬೇರೆ ಇನ್ಫೆಕ್ಷನ್ ಥರ ಆಗಿರಲಿ ಅದೆಲ್ಲ ಹೋಗಿಸ್ಬಿಡುತ್ತೆ. ಮತ್ತು ಇದು ತುಳಸಿ ಸೊಪ್ಪು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ. ಇದು ಒಂದನ್ನು ಎಣ್ಣೆ ಕಾಯಿಸಿ ಎದೆ ಮೇಲೆ ಹಚ್ಚುತ್ತೀವಿ. ಅದನ್ನು ಕಫ ಏನಿರುತ್ತೆ ಅದೆಲ್ಲ ಕರ್ಗೋಗುತ್ತೆ. ಇನ್ನೊಂದನ್ನು ನೀಟಾಗಿ ತೊಳೆದು ನಾನೇನು ಸೊಪ್ಪಾಕ ಅಂದರೆ ಔಷಧಿ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ, ಅದಕ್ಕೆ ತೊಗೊಂಡಿದ್ದೀನಿ. ಎಲ್ಲನೂ ನೀಟಾಗಿ ತೊಳ್ಕೊತಾ ಇದ್ದೀನಿ. ನೋಡಿ, ತುಳಸಿ ಸೊಪ್ಪು, ನಾಗದಳಿ ಸೊಪ್ಪು ಮತ್ತು ತುಪ್ತಿರೆ ಸೊಪ್ಪು ಅಂತ. ನನ್ನ ಚಿಕ್ಕ ಮಗಳು ಅಂದರೆ 8 ತಿಂಗಳು ಮೇಲ್ಪಟ್ಟ ಮಕ್ಳಿಗೆ ಮಾತ್ರ ಇಷ್ಟ ಆಗ್ತಿರೋದು. 2 ವರ್ಷದ ಮಕ್ಳಿಗಾದರೆ ಮೆಣಸು, ಒಂದು ಬೆಳ್ಳುಳ್ಳಿ, ಅದ್ರ ಜೊತೆಗೆ ಒಂದು ಹಳ್ಳು ಉಪ್ಪು ಹಾಕ್ತೀವಿ. ಇದು 2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನಾನು ಹೇಳಿದ್ದು. ನನ್ನ ಚಿಕ್ಕ ಮಗಳಿಗೆ ನಾನು ಸೊಪ್ಪು ಮಾತ್ರ ಹಾಕ್ತಿರೋದು. ಮೆಣಸು ಅಥವಾ ಬೆಳ್ಳುಳ್ಳಿ, ಉಪ್ಪು ಏನೂ ಹಾಕ್ತಾಯಿಲ್ಲ. ನಾನಿಲ್ಲಿ 8 ತಿಂಗಳು ಮೇಲ್ಪಟ್ಟ ಮಗುಗೆ ಹಾಕ್ತಿರೋದ್ರಿಂದ ಒಂದೇ ಸ್ಪೂನಷ್ಟು ನಾನು ತೊಗೊಂಡಿರೋದು ಅಷ್ಟೇ. ಮೆಡಿಸನ್ನು ತುಂಬ ಪವರ್ ಇರೋದ್ರಿಂದ ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು. ಅದೇ 2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಒಂದು ಒಳ್ಳೆ ತೊಗೋಬೇಕು. ನಾನು ಏನು ತೊಗೊಂಡಿದ್ದೀನಿ 1 ಸ್ಪೂನು, ಅದಕ್ಕೆ ನಾನು ಎದೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಅಂತೂ ಕುಡ್ಸೋಕೆ ಹೋಗ್ಬಾರ್ದು ಚಿಕ್ಕ ಮಕ್ಕಳಿಗೆ. ಅದಕ್ಕೆ ನಾನು ಎದೆಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಅದೆಲ್ಲ ಆಗಿ ನಮ್ಮಮ್ಮ ಔಷಧಿ ಕುಡ್ಸೋಕೆ ರೆಡಿ ಮಾಡಿಕೊಂಡ್ರು. ನಂಗೆ ನಿಜವಾಗ್ಲೂ ನೋಡಿ ತುಂಬ ಅಳು ಬಂದಂಗಾಯಿತು. ಸೊ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮಗೂ ಈ ಮಕ್ಳಿಗೆ ಆ ಥರ ಆಗಿದೆ, ದಯವಿಟ್ಟು ಈ ಥರ ಮಾಡಿ. ಜಾಸ್ತಿ ಹಾಸ್ಪಿಟ್ಲಿಗಂತೂ ಕರ್ಕೊಂಡು ಹೋಗಬೇಡಿ.